ಬಂದ್ರಾ? ಬನ್ನಿ, ಊಟ ಹಾಕೊಡ್ತೀನಿ. ಕೈ ತೊಳ್ಕೊಂಡ್ ಬನ್ನಿ. ಬೇಡಕನೆ, ಯಾಕೋ ಊಟ ಮಾಡೋ ಮನ್ಸಿಲ್ಲ. ಯಾಕ್ರಿ, ಏನಾಯ್ತು? ಇವತ್ತು ಆ ಕ್ರಿಶ್ ಇದ್ನಲ್ಲ, ಅವ್ರ ಊರ್ ಕಡೆ ಹೋಗಿದ್ದೆ. ಕ್ರಿಶ್ ಸಿಕ್ಕದ್ನ? ಮಾತಾಡಿದ್ರಾ? ಊರ್ನ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದಾರೆ ಮೀನಾ. ಫೋನ್ ಮಾಡಿದ್ದೆ, ನಾವ್ ವಿಚಿತ್ರ ಮಾಡ್ಬಿಟ್ಟಿದ್ ಮೀನಾ. ಅಂದ್ರೆ ನಿಮಗ್ ಫೋನ್ ಮಾಡ್ಬಿಡಿ ಅಂತ ಹೆಸರು ಹೇಳೋದು? ಯಾಕೆ ಫೋನ್ ಮಾಡಿ ಮಾಡಿ ಹಿಂಸೆ ಕೊಡ್ತಾ ಇದೀರಾ? ಇನ್ನೊಂದ್ಸತಿ ನಮಗ್ ಫೋನ್ ಮಾಡಿ ಕಾಟ ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ರು. ಅವ್ರು ನಮ್ ಜೊತೆ ತುಂಬಾ ಚೆನ್ನಾಗಿದ್ರು. ಕ್ರಿಶ್ ಕೂಡ ನಮ್ಮನ್ನ ತುಂಬಾ ಹಚ್ಕೊಂಡಿದ್ದ. ಇದ್ದಕ್ಕಿದ್ದಾಗ ಅವ್ರ ನಮ್ಮಿಂದ ಯಾಕೆ ದೂರ ಆದ್ರು ಅನ್ನೋದೇ ಗೊತ್ತಾಗ್ತಿಲ್ಲ. ದೂರ ಆದ್ರೆ ಪರವಾಗಿಲ್ಲ ಮೀನಾ, ಆದ್ರೆ ನಮ್ ಜೊತೆ ಮಾತಾಡ್ಬೇಡಿ ಅನ್ನೋ ಲೆವೆಲ್ ಹೋಗ್ಬಿಟ್ಟಿದಾರ ಅವರು. ಈ ತರ ಮಾತೆಲ್ಲ ಅವ್ರ ಬಾಯಿಂದ ಬರ್ತಾ ಇದೆ ಅಂತಂದ್ರೆ ಇದು ಅವ್ರ ಬತ್ತಳಿಕೆಯಿಂದ ಬರ್ತಾ ಇರೋ ಮಾತುಗಳು ಅಲ್ಲ ಕಣು. ಬೇರೆ ಯಾರೋ ಇಂತ ಬಾಣಗಳನ್ನ ಅವ್ರ ಬತ್ತಳಿಕೆ ತುಂಬಿಸಿ ಹಿಂಗ ಪ್ರಯೋಗ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಮೀನಾ, ಆ ದುಬೈ ಹುಡುಗಿ ಇದೆಯಲ್ಲ, ಆ ಹುಡುಗಿದೆ ಕಣೆ ಇದೆಲ್ಲ ಕೆಲ್ಸ. ಜೀ, ಅವ್ರು ಯಾಕೆ ಹಾಗೆಲ್ಲ ಹೇಳ್ತಾರೆ? ಅವ್ರ ಮಗ ಮತ್ತೆ ತಾಯಿ ಹುಷಾರಾಗಿರೋದು, ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಇರಲ್ವಾ ಹೇಳಿ? ಅಲ್ಲೇ ಏನೋ ಮಸಾಲ ಐಟಮ್ ಇರೋದು. ಚಿನ್ನಿ ಅನ್ಕೊಂಡಿದ್ದೆ. ದಾಲ್ಚಿನ್ನಿ ಬರ್ಸ್ಬಿಟ್ಟಿದ್ದಾಳೆ ಅವನು. ಅಲ್ಲ ಪಾಪ ಮಗು ಆ ಕ್ರಿಸ್ಮಸ್ ಅಲ್ಲಿ ಈ ತರ ದ್ವೇಷ ಊಟ ಮಾಡಿಬಿಡಿದಾಳೆ ಅಂತಂದ್ರೆ ಮೀನಾ, ಅವಳು ಸಾಮಾನ್ಯದವಳು ಅಲ್ವೇ ಇಲ್ಲ. ಕ್ರಿಶ್ ಅತ್ತೆ ಯಾರು, ಅವನ್ ತಾಯಿ ಯಾರು, ಇದೆಲ್ಲ ತಿಳ್ಕೊಂಡ್ರೆ ಅವನು ಇನ್ನು ಏನೇನೇನ್ ಮಸ್ಲತ್ ಮಾಡ್ತಾಳೆ ಎಲ್ಲ ಗೊತ್ತಾಗೋಗ್ತಾನೆ. ಇಲ್ಲ ಮೀನಾ, ಆ ಕ್ರಿಶ್ ನಮ್ ಜೊತೆ ಬರಲ್ಲ ಅಂತಂದ್ರು ನಾಳೆ ಬರುವಂತ ಮಾಡಲ್ಲ. ಆದ್ರೆ ಪಾಪ ನಮ್ ಜೊತೆ ಅಷ್ಟ್ ಚೆನ್ನಾಗಿದ್ದವ್ರು ಯಾಕೆ ಹಿಂಗಾಗ್ಬಿಟ್ರು ಅಂತ ಗೊತ್ತಾಗ್ಲೇಬೇಕು ಮೀನಾ. ನಾನ್ ಬಿಡಲ್ಲ. ಅವ್ರ ಅಮ್ಮ ಹೇಗೋ ಏನೋ, ನಮ್ಗೆ ಯಾಕೆ ಬಿಟ್ಟಾಕಿ? ಹಾಗೆಲ್ಲ ಬಿಡ್ಬಾರ್ದು, ಸುಮ್ಮನೆ ಇರ್ಬೇನ ನೀನು. ನಮಗೂ ಒಂದು ಬೇಡ, ಅದ್ರಲ್ಲಿ ಅವನಿಗೇನ್ ತೊಂದರೆ ಆಗ್ತಾ ಇದೆ ಅದನ್ನ ತಿಳ್ಕೊಬೇಕು ನೀನು. ಅವನ ಹಿಂದೆ ಅವನ ಜೀವನದಲ್ಲಿ ಯಾರೇ ಸುನಾಮಿ ಎಬ್ಸಿರ್ಲಿ ಈಜಾಡ್ಕೊಂಡು ಹೋಗಿ ಸತ್ಯನ ಬೇರಿಸ್ತೀನಿ, ಬಿಡೋದಿಲ್ಲ. ಯಪ್ಪ, ಗಾಡಿ ಸರ್ವಿಸ್ ಬಿಟ್ರೆ ಬಾಯಿ ಮುಚ್ಕೊಂಡ್ ಮನೇಲಿ ಇರ್ಬೇಕು. ಈ ಎಕ್ಸ್ಟ್ರಾ ಕೆಲ್ಸಗಳೆಲ್ಲ ಒಪ್ಕೊಳ್ಬಾರ್ದು. ಇಷ್ಟು ಬಿಸಿಲು ಬೇರೆ. ಇವಳು ಈ ಸೂರ್ಯನ್ ಫೋನ್ ನಾನೇ ಕೊಟ್ಟಿದ್ದಾಳೆ. ಇದನ್ ತಗೊಂಡು ನಾನ್ ಎಲ್ಲೋ ಬಿಸಾಕ್ಬೇಕಂತೆ. ನನ್ ಕರ್ಮ. ಜೀವನ ಎಲ್ಲ ಬರೀ ಇವಳಗ್ ಸೇವೆ ಮಾಡೋದೇ ಆಗೋಯ್ತು. ಇವಳಗ್ ಸೇವೆ ಮಾಡ್ತಾ ಮಾಡ್ತಾ ಪ್ರಾಬಬ್ಲಿ ನಾನ್ ಲೇಡಿ ಆಂಜನೇಯ ಆಗೋಗ್ತೀನಿ ಅನ್ಸುತ್ತೆ. ಏನ್ ಅಯ್ಯಯ್ಯೋ, ಇದು ಇವಾಗ್ಲೇ ಕಿತ್ತೋಗ್ಬೇಕಾ? ಕಾಲಲ್ಲಿರೋದು ಕೈಗ್ ಬರೋದು ಅಂದ್ರೆ ಇದೆ ಅನ್ಸುತ್ತೆ. ನನ್ ಕರ್ಮ. ಚಪ್ಪಲಿ ಹೊಲಿಯೋರು ಯಾರು ಇಲ್ವಲ್ಲಪ್ಪ. ತಾತ, ಈ ಚಪ್ಪಲಿ ಕಿತ್ತೋಗಿದೆ, ಹೊಲ್ಕೊಡ್ತೀರಾ? ಹೊಲ್ಕೊಡ್ತೀನಿ, ತಗೋವಾ ತಾಯಿ. ಎಷ್ಟೇ ತಾತ? 20. ಆಟೋ ಮಲ್ಲೇಶ್ವರಂ ಅಂತೀರಾ? ಮೊಬೈಲ್ ಬಿಡಿಸ್ಬಿಟ್ಟು ಹೊಂಟೋಯ್ತಾ ಇದ್ದೀರವಾ? ಬರ್ಲಿ, ಬಂದಾಗ ಕೊಡೋದಾಗುತ್ತೆ. ಅಯ್ಯೋ ಕರ್ಮ. ಹಲೋ, ಅದೇ ಆ ಸೂರ್ಯನ್ ಫೋನು ಯಾರಿಗೂ ಕಾಣಿಸ್ತಿರೋ ಬಿಸಾಕಿದ್ಯಾ ತಾನೆ? ಅಯ್ಯೋ ಲೇ, ಏನ 20 ಸತಿ ಫೋನ್ ಮಾಡ್ತೀಯಾ? ಅದೇ ಕೆಲ್ಸದಲ್ಲಿ ಇದೀನಿ. ಒಳ್ಳೆ ಇದೇನಿದು? ಬ್ಯಾಗಲ್ಲೇ ಇಟ್ಟಿದ್ದ ಮೊಬೈಲ್ ಎಲ್ಲೋ ಬೀಳಿಸ್ಕೊಂಡ್ಬಿಟ್ಟಿದೀನಿ. ಹೋಗ್ ಕಡೆ, ನೀನ್ ಅದೇ ಕೆಲ್ಸದಲ್ಲಿ ಇದೀಯಾ, ಆದ್ರೆ ಆ ಫೋನ್ ಬಿಸಾಕಿದ್ಯಾ ತಾನೆ? ಬಿಸಾಕ್ದೆ, ಆಗ್ಲೇ ಬಿಸಾಕ್ದೆ. ಲೇ, ಯಾರ್ ಕೈಗೂ ಸಿಗಲ್ಲ ತಾನೆ? ಲೇ, ಯಾರ್ ಕೈಗೂ ಸಿಗ್ಬಾರ್ದು ಅಂದ್ರೆ ಆ ಫೋನ್ ನ ತಗೊಂಡೋಗಿ ಗುಂಡಿ ತೋಡಿ ಸಮಾಧಿ ಮಾಡಿ ಗೋರಿ ಕಟ್ಬೇಕಷ್ಟೇ. ಯಾರ್ ಕೈಗೂ ಸಿಗದೆ ಇರೋ ಕಡೆ ಬಿಸಾಕಿದೀನಿ ಕಡೆ. ಜನಸಂಚಾರನೇ ಇಲ್ದೇ ಇರೋ ಕಡೆ ಬಿಸಾಕಿದೀನಿ, ಆಯ್ತಾ? ಸರಿ ಸರಿ, ಓಕೆ ಬಾಯ್. ಓಕೆ ಬಾಯ್. ಅಯ್ಯೋ,
ಎಲ್ ಬೆಳೆಸ್ಕೊಂಡೋ ಗೊತ್ತಾಗ್ತಾನೆ ಇಲ್ವಲ್ಲಪ್ಪ. ಹೌದು, ಆ ವಿಡಿಯೋ ಹೆಂಗೋ ಟೆಲಿಕಾಸ್ಟ್ ಆಗ ಆಯ್ತು. ಆ ಫೋನ್ ಯಾರ್ ಕೈಲಿ ಸಿಕ್ಕಿದ್ರೆ ನನಗೇನು ಪರವಾಗಿಲ್ಲ ಬಿಡು. ರೋಹಿಣಿ, ಇವತ್ತು ನಮ್ಮ ಶೋರೂಮ್ ಅಲ್ಲಿ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ. ನೋಡು ನೋಡು, ನಮ್ ಶೋರೂಮ್ ಬೆಳಗ್ಗೆಯಿಂದ ಗಲ 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 ಅಂತ ಬರೀ ಕಸ್ಟಮರ್ಸ್ ಹೆಂಗ್ ತುಂಬಿಕೊಂಡಿದೆ. 1 ವರ್ಷ ನಾಳೆನೆ ಕಳೆದು ಹೋಗ್ಲಿ, ಎಲ್ಲಾ ಸಲ ನಾಳೆನೆ ತೀರು ಹೋಗ್ಲಿ ಅಂತ ಆಸೆ ಆಗ್ತಿದೆ. ಏನೇ ಅದು ಕೆಲಸ ಮಾಡೋ ಟೈಮಲ್ಲಿ ಸಾರು ಸಾಂಬಾರು ಅನ್ಕೊಂಡು ಸರ್ ಇದು ಅಂಗಡಿ ಬಾಗ್ಲ ಹತ್ರ ಕೊಡೆಯಲ್ಲಿ ತೆಗಿಯಕಿ ಏನ್ ಬಾಗ್ಲರ ಹತ್ರ ಐತೆ ನಾನ್ ನೋಡ್ದೆ. ಈ ಚಿಕ್ಕ ಮಕ್ಳು ಕಾರ್ ಡೋರ್ ಮೇಲೆ ಗ್ಲಾಸ್ ಮೇಲೆ ಈ ಗೋಡೆ ಮೇಲೆ ಡ್ರಾಯಿಂಗ್ ಮಾಡೋದನ್ನ ನೋಡಿದ್ರೆ ಇತ್ತೀಚೆಗೆ ಈ ಮೊಟ್ಟೆ ಮೇಲೆ ಡ್ರಾಯಿಂಗ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡು ಹೆಂಗ್ ಮಾಡಿದ್ದಾರೆ. ಸರ್ ಇದು ಯಾಕೋ ಸಾಮಾನ್ಯದ ಮೊಟ್ಟೆ ಅನ್ಸ್ತಲ್ಲ ಸರ್. ಏಯ್, ಮೊಟ್ಟೆಲಿ ನಾಟಿ ಫಾರಂ ಅಂತ ಎರಡೇ ಬರೋದು, ಈ ಸಾಮಾನ್ಯ ಅಸಾಮಾನ್ಯ ಅಂತೆಲ್ಲ ಬರಲ್ಲ. ಸರ್ ನಮ್ಮ ಅಂಗಡಿ ಬಿಲ್ಸರ್ ಜಲ್ಲಾದ ಅಂತ ಯಾರೋ ಮಾಟ ಮಂತ್ರ ಮಾಡಿ ಕಿರೋದು ಅನ್ಸುತ್ತೆ ಸರ್. ನೋಡಿ, ಇವ್ರು ಮೊದ್ಲೇ ಹೆದರ್ತಾರೆ, ನೀವಿನ್ನೂ ಹೆದರ್ಸ್ಬೇಡಿ. ಮೇಡಮ್ ಇತ್ತ ಮೊಟ್ಟೆ ಮೇಲೆ ಬರ್ದಿಟ್ರೆ ಓನರ್ ಕೈ ಕಾಲು ಬಿದ್ದೋಗ್ಬಿಡುತ್ತೆ. ನಮ್ಮೂರಲ್ಲಿ ಹಿಂಗೆ ಆಗಿತ್ತು. ರೋಹಿಣಿ, ನನ್ನ ಕೈ ಕಾಲು. ಏನ್ರಿ ನೀವು ಮನೋಜ್, ಯಾಕೆ ಇಷ್ಟು ಹೆದರ್ಕೋತೀರಾ? ಯಾರೋ ಬೇಕು ಅಂತಾನೆ ಮಾಡಿರ್ತಾರೆ, ನೀವ್ ಸುಮ್ನಿರಿ. ನೀವ್ ಹೋಗ್ರಿ, ಕೆಲ್ಸ ನೋಡ್ಕೊಳ್ಳಿ ಹೋಗಿ. ಬ್ರೋ ಏನ್ ಬ್ರೋ, ಮೊಟ್ಟೆ ಗಿಟ್ಟೆಲ್ಲ ಇಟ್ಕೊಂಡು ಹೋಟೆಲ್ ಬಿಸ್ನೆಸ್ ಶುರು ಮಾಡ್ಬಿಟ್ಟಿದ್ದೀರಾ? ನನಗೊಂದು ಆಮ್ಲೆಟ್ ಹಾಕೊಡಿ ಬ್ರೋ. ಇದು ಮಾಟ ಮಂತ್ರ ಮಾಡ್ಸಿರೋ ಮೊಟ್ಟೆಗಳು ಮಾಡ್ಕೊಡ್ಲ ಆಮ್ಲೆಟ್? ಅಯ್ಯೋ, ಮಾಟ ಮಂತ್ರ ಮಾಡ್ಸಿರೋ ಮೊಟ್ಟೆ ಅಯ್ಯೋ ಬನ್ನಿ ಬ್ರೋ. ಬ್ರೋ ಬನ್ನಿ, ಇದ್ಯಾಕೆ ಈಗ ಹೋಗ್ತಾ ಇದ್ದೀರಾ? ಮಾಡ್ಕೊಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ನೀನೇ ಪೂಜೆ ಮಾಡ್ಕೊಡ್ತೀನಿ ಬ್ರೋ, ಒಳ್ಳೇದಾಗುತ್ತೆ. ಅಯ್ಯೋ ಏನ್ ಬ್ರೋ ನೀವು ಹಿಂಗ್ ಎದುರು ಹೋಗ್ಬಿಟ್ರೆ ಹೆಂಗೆ? ನಾನು ಏನ್ ಮಾಡು ಅಂತ್ಯ ಬ್ರೋ? ಅದು ನನ್ಗೊಂದು ಪರಿಹಾರ ಕೊಡ್ಸಿ ಬ್ರೋ. ಪರಿಹಾರನ? ನಾನೇನ್ ಪರಿಹಾರ ಕೊಡ್ಲಿ ಬ್ರೋ? ಬ್ರೋ ನೀವು ಜ್ಯೋತಿಷ ಕೇಂದ್ರದಲ್ಲಿ ಡಿಸ್ಟರಿ ಇದ್ದಂಗೆ, ಪ್ಲೀಸ್ ಬ್ರೋ ದಯವಿಟ್ಟು ಹೆಲ್ಪ್ ಮಾಡಿ ಬ್ರೋ, ಕೈ ಮುಗಿದು ಕೇಳ್ಕೊತೀನಿ ಬ್ರೋ. ಬ್ರೋ 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 ಇಲ್ಲ ಅನ್ಬಿಡಿ ಬ್ರೋ. ಬ್ರೋ ಒಬ್ರು ಜ್ಯೋತಿಷಿಗಳು ಇದ್ದಾರೆ. ಒಬ್ರ? ಬರೀ ಒಬ್ರ? ಏನ್ ಬ್ರೋ ನೀವು? ನಿಮ್ಗೆ ಕರ್ನಾಟಕದಿಂದ ಕೇರಳ, ಕೇರಳದಿಂದ ತಮಿಳ್ನಾಡು, ತಮಿಳ್ನಾಡಿಂದ ಆಂಧ್ರ ಪ್ರದೇಶ ಎಲ್ಲ ಕಡೆ ಗೊತ್ತಲ್ಲ ಬ್ರೋ. ಬ್ರೋ ಲಾಸ್ಟ್ ಟೈಮ್ ಹೋಗಿ ಮೀಟ್ ಮಾಡಿದ್ವಲ್ಲ ಜ್ಯೋತಿಷಿಗಳು, ಗೊತ್ತಾಯ್ತು. ಅವ್ರ ಹತ್ರ ಹೋಗಿ ಮೀಟ್ ಮಾಡೋಣ. ಸರಿ ಬ್ರೋ, ಹೋಗೋಣ. ರೋಹಿಣಿ ಬಾ ಹೋಗೋಣ, ನಡೀರಿ. ಇದನ್ನ ತಗೋಬೇಕಾ? ತಗೋ, ಓಡಿಸ್ಬೇಕಲ್ಲ ಅವ್ರಿಗೆ. ಬ್ರೋ ನಿಮಿಷ ಬಂದೆ, ಬೇಗ ಬಾ ಬೇಗ ಬಾ. 3 ಮೊಟ್ಟೆ ಅಂದ್ರೆ ಇದು ಅಪಾಯದ ಮುನ್ಸೂಚನೆ. ನಿಮಗೆ ಲಾಸ್ ಆಗತ್ತೆ, ನಿಮ್ಮ ಅಂಗಡಿ ಮುಚ್ಚೋಗುತ್ತೆ. ಇದಕ್ಕೆ ಸರಿಯಾದ ಪರಿಹಾರ ಮಾಡಲಿಲ್ಲ ಅಂದ್ರೆ ನಿಮ್ಮ ಕೈ ಕಾಲು ಬಿದ್ದೋಗುತ್ತೆ, ನಿಮ್ಮ ಬಾಯಿ ಮಾತು ನಿಂತೋಗುತ್ತೆ. ಇದೆಲ್ಲ ಆಗೋದಕ್ಕೂ ಮುಂಚೆ ನಾನು ಹೊಟ್ಟೆ ಹೋಗ್ತೀನಿ ಅಂತ ಅರ್ಥ ಇದೆ. ಹೆದರಿಸ್ತಿದ್ರಲ್ಲ ಸ್ವಾಮಿಗಳೇ. ಹೆದರ್ಸ್ತಾ ಇಲ್ಲ ಕಣಯ್ಯ, ಮುನ್ಸೂಚನೆ ಕೊಡ್ತಾ ಇದ್ದೀನಿ. ಅದ್ ಸರಿ, ನಿನಗೆ ತುಂಬಾ ಇಷ್ಟವಾದ ವ್ಯಕ್ತಿ ಯಾರು? ನಮ್ಮಮ್ಮ. ಅದು ರೋಹಿಣಿ, ಏನಿಲ್ಲ, ಅದು ಚಿಕ್ಕ ವಯಸ್ಸಿಂದ ಅಮ್ಮ 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 ಅಂದು ಒಂದು ರೂಢಿ ಆಗ್ಬಿಟ್ಟು ಸಡನ್ ಆಗಿ ಅಮ್ಮ ಅಂತ ಬಾಯಿನ ಬಂದ್ಬಿಡ್ತು ಅಷ್ಟೇ. ನೋಡಿ, ಅವ್ರಿಗೂ ಇದರಿಂದ ತುಂಬಾ ತೊಂದರೆ ಆಗುತ್ತೆ. ಸಿಸ್ಟರ್ ಒಳ್ಳೇದೇ ಆಯ್ತು, ಸದ್ಯ ಅವರು ನಿಮ್ಮ ಹೆಸರು ಹೇಳಲಿಲ್ಲ. ಸ್ವಾಮಿಗಳೇ, ಅವ್ರಿಗೇನ್ ಕೆಟ್ಟದಾಗುತ್ತೆ? ಏನಾದ್ರೆ ತೊಂದರೆ? ಏನ್ ಬೇಕಾದ್ರೂ ಆಗ್ಬೋದು, ಯಾವಾಗ ಬೇಕಾದ್ರೂ ಗಾಜಾರಗೊಂಡು ಕೂತ್ಕೋಬಹುದು. ಹಾಗಾದ್ರೆ ಇದಕ್ ನಾವ್ ಏನ್ ಮಾಡ್ಬೇಕು? ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಒಂದು ವ್ರತ ಮಾಡಬೇಕಾಗತ್ತೆ. 1 ದಿನ ಪೂರ್ತಿ ನೀವೇನು ತಿನ್ನಬಾರದು, ನೀರು ಕುಡಿಬಾರದು.
ಆ ದಿನ ನೀವು ಬೇವಿನ ಸೊಪ್ಪಿನ ವಸ್ತ್ರದಲ್ಲಿ ಉಟ್ಕೊಂಡಿರ್ಬೇಕಾಗತ್ತೆ. ಬೇವಿನ ಸೊಪ್ಪ ಆತರ ಬಟ್ಟೆ ಎಲ್ಲ ಬಂದ್ಬಿಟ್ಟಿದ್ಯಾ ಸ್ವಾಮಿಗಳೇ? ಮನೋಜ್, ಬೇವಿನ ಸೊಪ್ಪಿನ ಕಾಸ್ಟ್ಯೂಮ್ ಅಲ್ಲ, ಬೇವಿನ ಸೊಪ್ಪೇ ಕಾಸ್ಟ್ಯೂಮು. ಏನ ಬೇವಿನ ಸೊಪ್ಪಲ್ಲೇ ಕಾಸ್ಟ್ಯೂಮ? ಅಯ್ಯೋ ನೋಡಿ, ಆ ದಿನ ನಿಮ್ಮ ತಾಯಿ ಹಳದಿ ಸೀರೆ ಉಟ್ಕೊಂಡಿರ್ಬೇಕು, ಒಯ್ಲಿರ್ಬೇಕು. ನೀವಿಬ್ರು ಕೈನಲ್ಲಿ ಅಗ್ನಿ ತುಂಬಿರೋ ಕೊಂಡ ಹಿಡ್ಕೊಂಡು ದೇವಸ್ಥಾನ ಸುತ್ತು ಪ್ರದಕ್ಷಿಣೆ ಮಾಡ್ಬೇಕು. ಸ್ವಾಮಿಗಳೇ ಕೈಲಿ ಆಮೇಲೆ ಈ ಮೊಟ್ಟೆನ ನೀರಲ್ಲಿ ಬಿಡ್ಬೇಕು. ಸ್ವಾಮಿಗಳೇ ಅಷ್ಟ್ ಮಾಡಿದ್ರೆ ಈ ಶಾಪ ವಿಮೋಚನೆ ಆಗುತ್ತಾ? ನಾನ್ ಹೇಳಿದ್ಮೇಲೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಆದ್ರೆ ಅದಕ್ಕೆ ನೀವು ನಾನು ಹೇಳ್ದಾಗ ಮಾಡ್ಬೇಕಾಗತ್ತೆ. ತುಂಬಾ ಥ್ಯಾಂಕ್ಸ್ ಸ್ವಾಮಿಗಳೇ, ಮಾಡ್ತೀವಿ, ಬರ್ತೀವಿ. ರಕ್ಷಣೆ ಇತ್ತವಯ್ಯ. ಸಾರಿ ಸ್ವಾಮಿಗಳೇ, ಅದು ಟೆನ್ಷನ್ಗೆ ಮರ್ತೋಗ್ಬಿಡ್ತು. ತಗೊಳ್ಳಿ. ಅದಕ್ಕೆ ಅನ್ಸತ್ತೆ 3 ಮೊಟ್ಟೆ ಇಟ್ಟಿರು. ಸಾರಿ ಸ್ವಾಮಿಗಳೇ, ಬರ್ತೀವಿ. ಅಲ್ಲ, ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ನನ್ನನ್ ಬರಕ್ ಹೇಳ್ಬಿಟ್ಟು ನೀವಿಬ್ರು ಕೈ ಕಟ್ಕೊಂಡ್ ನಿಂತಿದ್ದೀರಲ್ಲ, ಏನ್ ವಿಷಯ? ಅಮ್ಮ, ನಿನಗೆ ಈ ಮನೇಲಿ ಯಾರು ತುಂಬಾ ಇಷ್ಟ? ಇದೇನೋ ಹೊಸ್ದಾಗ್ ಕೇಳ್ತಿದ್ಯಾ? ನಾನ್ ಇಷ್ಟ ಪಡೋ ಬಡ್ಡಿ ಮಗ ನೀನೇ ತಾನೇ? ಅಮ್ಮ ಅಮ್ಮ ಅಮ್ಮ, ಐ ಲವ್ ಯು ಅಮ್ಮ. ಏನೋ ಬಂದಿದೆ ನಿನಗೆ, ಸುಮ್ಮನ್ ಕೂತ್ಕೋ. ಯಾಕಮ್ಮ? ಯಾಕಂದ್ರೆ ನೀನ್ ಯಾವಾಗ ನನ್ನನ್ನ ಅತಿಯಾಗಿ ಮುದ್ದು ಮಾಡ್ತೀಯೋ ಆಗ ನನಗೇನೋ ಗ್ರಾಚಾರ ಕಾದಿದೆ ಅಂತಾನೆ ಅರ್ಥ. ಇಲ್ಲ ಅತ್ತೆ, ಹಾಗೇನಿಲ್ಲ. ಅಯ್ಯೋ ಸರಿ, ಮೊದ್ಲು ವಿಷಯ ಏನು ಅಂತ ಹೇಳಿ. ಅಮ್ಮ, ನಿನ್ಗೆ ಈ ಒಂದು ಮೊಟ್ಟೆಯ ಕತೆ ಗೊತ್ತು, ಈ 3 ಮೊಟ್ಟೆಯ ಕತೆ ಗೊತ್ತಾ? ಅಲ್ಲ, ಒಂದು ಮೊಟ್ಟೆ ಕತೆ ಪಾರ್ಟ್ 3 ತೆಗಿತಾ ಇದಾರ? ಸಿನಿಮಾ ಕತೆ ಅಲ್ಲಮ್ಮ, ನನ್ ಶೋರೂಮ್ ಕತೆ. ಅಮ್ಮ, ಇವತ್ತು ನಮ್ ಶೋರೂಮ್ ಅಲ್ಲಿ 3 ಮೊಟ್ಟೆ ಇತ್ತು. ಮನೋಜ, ಮೊಟ್ಟೆ ಬಿಸ್ನೆಸ್ ಶುರು ಮಾಡಿದ್ಯೇನೋ ನೀನು? ನನಗೆ ಹೇಳೇ ಇಲ್ಲ. ಓ ಕರ್ಮವೇ. ಅತ್ತೆ ಕೇಳಿಸ್ಕೊಳ್ಳಿ ಅತ್ತೆ, ಪ್ಲೀಸ್. ಮನೋಜ್, ನೀವ್ ಹೇಳಿ. ಅಮ್ಮ, ಯಾರೋ ನನ್ಗೆ ಆಗದೆ ಇರೋರು ನನಗ್ ಎಡವಟ್ ಮಾಡ್ಬೇಕು ಅಂತ ಈ ಮಾಟ ಮಂತ್ರ ಮಾಡಿ ಇಟ್ಟಿರೋ ಮೊಟ್ಟೆಗಳ ಮಾರು. ಅದಕ್ಕೆ ಪರಿಹಾರ ಬೇಕು ಅಂತ ಒಬ್ರು ಸ್ವಾಮೀಜಿಗಳ ಹತ್ರ ಹೋಗಿದ್ವಿ. ಆ ಸ್ವಾಮೀಜಿಗಳು ಒಂದ್ ಪರಿಹಾರನು ಹೇಳಿದ್ದಾರೆ. ಹೌದಾ? ಸರಿ ಸರಿ, ಬೇಗ ಹೋಗಿ ಅದೇನಿದೆಯೋ ಮಾಡ್ಕೊಂಬಿಡಿ. ಅಮ್ಮ, ಇದು ನಾನು ಮತ್ತೆ ನೀನು ಇಬ್ರು ಸೇರಿ ಮಾಡ್ಬೇಕಾಗಿರೋ ವ್ರತ. ಅನ್ಕೊಂಡೆ ಚೂಪಾಗಿರೋ ಮೊಳೆನ ತಗೊಂಬಂದು ನನ್ ತಲೆ ಮೇಲೆ ಓಡಿಯಕ್ ರೆಡಿ ಆಗಿದ್ದಾನೆ ಈ ಬಡ್ಡಿ ಮಗ ಅಂತ. ನಾನ್ ಯಾಕೋ ಮಾಡ್ಬೇಕು ಈ ವ್ರತನ? ನಮಸ್ಕಾರ ಕಣಮ್ಮ. ಹೌದಲ್ವಾ? ನನಗೆ ಹೋಗ್ಲಿ, ಅದೇನ್ ವ್ರತ ಅಂತ ನಾದ್ರು ಹೇಳೋ. ಅಮ್ಮ, ಅದು ಇಡೀ ದಿನ ಏನು ತಿಂದೆ ಉಪವಾಸ ಇರಬೇಕು, ಮೈ ಮೇಲೆ ಅಷ್ಟು ಸೀರೆ ಉಟ್ಕೊಂಡಿರ್ಬೇಕು, ಕೈಯಲ್ಲಿ ಅಗ್ನಿ ಕುಂಡ ಇಟ್ಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಬೇಕು. ಆಮೇಲೆ ಆ 3 ಮೊಟ್ಟೆ ಮಾಟ ಮಾಡ್ಸಿರ್ತಾರಲ್ಲ, ಅದನ್ನ ನೀರಲ್ಲಿ ಬಿಟ್ಬಿಡ್ಬೇಕು. ನಿನ್ ಜನಕ್ಕೆ ನಾಚಿಕೆನೇ ಆಗಲ್ವೇನೋ? ಹೆತ್ತ ತಾಯಿಗೆ ಈ ವಯಸ್ಸಿನಲ್ಲಿ ಇಷ್ಟೊಂದು ನೋವು ಕೊಡ್ತಿದ್ಯಲ್ಲ, ಮಾತ ಮಾಡ್ಬೇಕು ಮಾಡೋಣೆ. ಸ್ವಾಮೀಜಿ ಕೇಳಿದ್ರು ನಿನಗೆ ಯಾರು ತುಂಬಾ ಇಷ್ಟ ಅಂತ. ಅದಕ್ಕೆ ರಾಗ ಹೇಳಿಬೇಡ, ಮುಂದಕ್ಕೇನು ಅಂತ ಹೇಳು. ಅದಕ್ಕೆ ನಿನ್ನೆ ಹೇಳ್ಬಿಟ್ಟೆ, ಅವ್ರು ಈ ವ್ರತ ಮಾಡಿಲ್ಲ ಅಂದ್ರೆ ನಿನ್ಗೂ ಅಪಾಯ ಆಗುತ್ತೆ ಅಂತ ಹೇಳ್ಬಿಟ್ರು. ನನ್ನ ಮಗನೇ, ನೀನ್ ಯಾಕೋ ನಾನು ಇಷ್ಟ ಅಂತ ಹೇಳ್ದೆ? ಇದ್ದಿದ್ದಾಳಲ್ಲ ನಿನ್ ಹೆಂಡತಿ, ಅವಳೇ ಹೇಳ್ಬೇಕಿತ್ತು ತಾನೆ. ಹಾಗಾದ್ರೆ ನನಗೇನಾದ್ರೂ ಪರವಾಗಿಲ್ವಾ ಅತ್ತೆ? ಅಯ್ಯೋ ಹಾಗಲ್ಲ ಕಂದ, ನೋಡು
ನೀನು ಚಿಕ್ಕ ಹುಡುಗಿ, ನಿನ್ಗೆ ಹಸು ತಡ್ಕೊಳಕ್ ಆಗತ್ತೆ. ಆದ್ರೆ ನಂಗೆ ಕೈ ಶುದ್ಧ ಇಲ್ಲ, ಬಾಯಿ ಶುದ್ಧ ಇಲ್ಲ. ಇಲಿ ತಿಂದ್ ಬಿಟ್ಟು ಹೋಗಿರೋ ವಡೆನೂ ನಾನು ಎತ್ತು ತಿನ್ಬಿಡ್ತೀನಿ. ಅದಕ್ಕೆ ಇಂಥದಕ್ಕೆಲ್ಲ ನನ್ ಮೇಲೆ ಡಿಪೆಂಡ್ ಆಗ್ಬಿಡಿ ನೀವು. ನಿಮ್ ಇಷ್ಟಪ್ಪ, ನೀವೇನಾದ್ರೂ ಮಾಡ್ಕೊಳ್ಳಿ ಅಪ್ಪ. ಜಸ್ಟ್ ಮಿಸ್. ಈ ಫ್ಯಾನ್ ಏನಾದ್ರು ನಿನ್ ತಲೆ ಮೇಲೆ ಬಿದ್ದು ನಿನ್ ತಲೆ 2 ಓಡಾಗಿ ನಿನ್ ತಲೆಲಿರೋ ಮೇತೆ ಆಚೆ ಬಂದು ಅದೆಲ್ಲ ಮೊಸರು ತರ ಕಳ್ಸೋಗ್ಬಿಟ್ಟು ಅದನ್ನ ನಾನು ಕುರ್ತಿ ಆಚೆ ಹಾಕ್ಬೇಕಾಗಿತ್ತಲ್ಲಮ್ಮ. ಮತ್ತೆ ನೋಡಿ, ನೀವು ವ್ರತ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಹಿಂಗಾಗೋಗಿದೆ. ಇನ್ನು ಮಾಡದೆ ಹೋದ್ರೆ ಈ ಮನೆನೇ ಬಿದೋಗುತ್ತೇನೋ. ಫ್ಯಾನ್ ಬೀಳ್ತಲ್ಲ ಹಂಗೆ. ಸುಮ್ಮನೆ ಸಾಕು. ಅದೇನೋ ಲೂಸ್ ಆಗಿದೆ, ಬಿಟ್ಟಿದೆ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನೀನೇನೇನೋ ಹೇಳಿ ನನ್ನ ಹೆದರ್ಸ್ಬೇಡ. ಅಯ್ಯಪ್ಪ ದೇವ್ರೆ. ಅಮ್ಮ, ಇದೆಲ್ಲ ಮಕ್ಕಳ ಪ್ರಭಾವ. ರೀ, ಸ್ನಾನ ಮಾಡ್ಕೊಂಡ್ ಬರ್ರ. ನಾನಾನ ಹಾ, ಪ್ರೋಕ್ಷಣೆ ಮಾಡ್ಕೊಳಕ್ಕೂ ಒಂದ್ ಹನಿ ನೀರು ಬರ್ತಾ ಇಲ್ವಲ್ಲೇ? ಯಾವಾಗ್ಲೂ ಮಾವು ವಾಕಿಂಗ್ ಹೋಗ್ಬೇಕಾದ್ರೆ ಮೋಟ್ರ್ ಆನ್ ಮಾಡೋರು. ಇವತ್ತು ಮಾಡಿದ್ರು, ಆದ್ರೆ ಮೋಟ್ರ್ ಹೊಗೆನಾ? ಅಲ್ಲ ಕಣ, ಬಾಯ್ ಮುಕ್ಕಳ್ಸಕ್ಕೆ ನೀರಿಲ್ವಲ್ಲ, ಯಾಕೆ ಮೋಟ್ರ್ ಆನ್ ಮಾಡಿಲ್ವಾ? ಮಾವ ಆನ್ ಮಾಡಿದ್ರತ್ತೆ. ಮತ್ತೆ ನೀರೇ ಬರ್ತೀನಲ್ಲ. ನೋಡೇನ್ ಮೆಕ್ಯಾನಿಕ್ ಕೇಳೋದಿಕ್ಕೆ? ಐಟಿಗ್ರಿ ಹೋಗ ಮೋಟ್ರು ಆನ್ ಮಾಡಪ್ಪ ನೋಡು. ಕೂತ್ಕೊಂಡ್ರೆ 20 ಪೂರಿ ಇಳಿಸ್ತೀಯ ಮಗಂದು. ಕೆಲಸ ಬರೋಣ. ಅಯ್ಯೋ ಅದೇ ನೀರೇ ಬರ್ತಿಲ್ಲ. ನಂಗೆ ಅರ್ಜೆಂಟ್ ಡಬ್ಬಿಂಗ್ ಹೋಗ್ಬೇಕು. ಹೋಗ್ ನೋಡ್ಕೊಂಡ್ ಬನ್ನಿ ಹೋಗಿ. ನಾನೇನ್ ಮೆಕ್ಯಾನಿಕ್ ಏನಮ್ಮ? ನೀವ್ ಮಾತ್ರ ನೀರಿಂದ ಹೇಳ್ತೀರ ಮತ್ತೆ? ಇದೊಳ್ಳೆ ಕರ್ಮ ಆಯ್ತಲ್ಲ. ಅಲ್ಲ, ಇವ್ಳು ಮುಂದೆ ನಾನು ಬಿನ್ನಾಡಿನ ಏನು ಅನ್ನಂಗೆ ಇಲ್ವಾ? ಒಳ್ಳೆ ಪೂಲಂತೇವಿ ಆಡ್ದಂಗ ಆಡ್ತಾಳಲ್ಲ ಇವಳು. ಟೈಮ್ ಬರ್ಲಿಕ್ಕ ಇದೇ ಮಾಡ್ತೀನಿ ನಿನಗೆ. ಆಯ್ತು, ನಾನೇ ನನಗೆ ಗೊತ್ತಿರೋ ಮೆಕ್ಯಾನಿಕ್ ಇದಾನೆ, ಫೋನ್ ಮಾಡಿದ್ದೀನಿ. ಮುಂಚೆನೆ ಮಾಡಕ್ ಏನಾಗಿ ಈಗ ಮಾಡ್ದಲ್ವಾ? ಮಾಡು. ಮೋಟ್ರ್ ಗಿಟ್ಟ ಹೋದನ್ ಮುಂಚೆ ಗೊತ್ತಿದ್ದ ನನ್ಗೆ. ಅಣ್ಣ, ನಾನು ಬರೋಣ ಸೂರ್ಯ. ಅಣ್ಣ, ಮನೇಲಿ ಮೋಟ್ರ್ ಕೆಟ್ಟೋಗ್ಬಿಟ್ಟಿದೆ, ಬಂದು ನೋಡಕ್ಕಾಗತ್ತಣ್ಣ? ಸ್ವಲ್ಪ ಕೆಲಸ ಇದೆ ಸೂರ್ಯ, ಮುಗಿಸ್ಕೊಂಡ್ ಬರ್ತೇನೆ. ಅಯ್ಯೋ ಅಣ್ಣ, ಇಲ್ಲಿ ಎಲ್ರು ಅರ್ಜೆಂಟು ಅಂತ ಅನ್ಕೊಂಡು ಅರ್ಜೆಂಟೀನಾಗ್ ಹೋಗಂಗ್ ನಿಂತವ್ರೆ. ಏನ್ ಮಾಡುದು ಹೇಳು? ಸರಿಯಪ್ಪ, ಬರ್ತೀವಿ ಸ್ವಲ್ಪ ಹೊತ್ತು. ಆಯ್ತಣ್ಣ. ಲೇಟ್ ಆಗತ್ತಂತೆ ಅವ್ರು ಬರೋದು. ಇಷ್ಟೊತ್ತಿಗೆ ರೋಡಲ್ಲಿ ನೀರಿನ ಟ್ಯಾಂಕ್ ಆದ್ರೂ ಬರ್ಬೇಕಿತ್ತಲ್ಲ. ನೀರಿನ ಗಾಡಿ ಬಂತು ಅನ್ಸುತ್ತೆ, ಬಿದಿಗೆ ತಗೊಂಡೆ ಓಡ್ರು ಬೇಗ. ರೆಡಿ ಅವ್ರೆ, ನಾವು ಹೋಗೋಣ ಬನ್ನಿ. ನೀವಿಬ್ರು ದೊಡ್ಡ ಮನೆಯವ್ರು, ನೀವ್ ಯಾಕೆ ನೀರು ಹಿಡಕ್ ಹೋಗ್ತೀರಾ? ನೀನ್ ಹೋಗಿದ್ದಾಳಲ್ಲ, ಅವಳು ಹಿಡ್ಕೊಬಾರ್ದ, ಸುಮ್ನಿರಿ. ಸರಿ ಇರುತ್ತೆ. ಮೇನ್ ಸರಿ ಎಲ್ಲ ಕೆಲಸ ಅವರೇ ಮಾಡ್ಬೇಕಾ? ಅತ್ತೆ, ನಿಮ್ಗೆ ತಗೊಳ್ಳಿ, ನನ್ ರೂಮಲ್ಲಿ ನೀರ್ ತುಂಬಿಸಿ ಹೋಗಿ. ಓಯ್, ಏನ್ ಮುಖ ನೋಡ್ತೀರಾ ಅಪ್ಪ? ನಾನು ನೀವೇ ಆಗಲ್ಲ ತಾನೆ? ಮತ್ ಯಾಕೆ ನೀವ್ ಮೀನು ಅವ್ರಿಗೆ ಹೇಳೋದು? ರೋಹಿಣಿ ಅವ್ರೆ, ನೀವು ಒಂಚೂರು ಕಾಮನ್ ಸೆನ್ಸ್ ಇಲ್ವಾ? ನೀರ್ ಸ್ನಾನ ಮಾಡೋದಿಕ್ಕೆ ಮೀನು ಅವರು ನೀರ್ ಹಿಡಿಬೇಕಾ? ಸುಮ್ಮನೆ ನಡೀರಿ, ಬನ್ರಿ. ಇವಳು ಯಾವ ಕೊಳ್ಳಿದ್ರುವ ಕಣಮ್ಮ, ಹಿಂಗಾಗ್ತಾಳೆ. ಬಾಯ್ ಅನ್ನಂಗ್ ಮಾತಾಡ್ತಾಳಲ್ಲ ಅತ್ತೆ. ಮಾಡ್ತೀನಿ, ಅವಳು ನಾವಲ್ಲಿ ವಿಚಾರಿಸ್ಕೊತೀನಿ. ನಡಿ ಈಗ. ನೀನ್ ಯಾಕೆ ಎತ್ಕೊಂಡ್ ಬರ್ತಾ ಇದೀಯಾ? ಕೊಡೆ, ನಾನು ಎತ್ಕೊಳ್ತೀನಿ. ಆಗಿಲ್ಲ ಬಿಡ್ರಿ. ವಿನೋದ್ರೆ ಅದೇಂಗಿದ್ದಾರೆ ಸೊಂಟದಲ್ಲಿ ಇಟ್ಕೊಂಡಿದ್ದೀರಾ? ಹಿಂಗೆ ಅಂತ ಇಟ್ಕೊಂಡೆ ಅಷ್ಟೇ. ನಾನು ಟ್ರೈ ಮಾಡ್ಲಾ? ಲೇಟ್ ಆಗಿದೆ. ನಮಗೆ ಕೊಡು. ಬೇಡ ಶ್ರುತಿ, ನಿನ್ ಕೈಲಿ ಆಗಲ್ಲ. ಆಗತ್ತೆ ಕೊಡು. ಶ್ರುತಿ, ನಿನ್ ಕೈಲಿ ಆಗಲ್ಲ ಕಣಮ್ಮ, ಬೇಡ ಬಿಟ್ಟು ಬಿಡು.
ಹೋಗ್ತೀನಿ ಅತ್ತೆ, ಆಗುತ್ತೆ. ಎಲ್ಲದಕ್ಕೂ ಹೋಗ್ತೋಸ್ಕೊಂಡ್ ಬರ್ಬಿಡಿ ನೀವು. ನೀ ನನಗಿಂತ ಕೇವಲವಾಗಿ ನಿನ್ನ ನೋಡ್ತಾ ಇದ್ದೆ ಕಣೆ. ಆದ್ರೆ ನಿಮ್ಮ ಅಪ್ಪನ ಅಕೌಂಟ್ ಅಲ್ಲಿರೋ ದುಡ್ಡು ನೀನನ್ ಕಾಪಾಡ್ತಿದ್ದೆ. ಉಳ್ಳಿದ್ದೆವ್ವ. ಸರಿ ತಗೋ, ಇಟ್ಕೋ ಸೊಂಟದ ಮೇಲೆ. ಏಯ್ ಬಿಡ್ಲ? ಹಾ ಬಿಡು. ಸರಿ ನೋಡಿ. ನಿನ್ಗೆ ನಿನ್ ಮಾತ್ ಕೇಳ್ಬೇಕಿತ್ತಲ್ವಮ್ಮ? ಅಯ್ಯೋ, ಮೊನ್ನೆ ತಂದು ಹೊಸ ಬಿದ್ದಿಗೆ ನೋಡ್ದೋಯ್ತು. ನೋಡ್ದ್ಯಾ? ನೋಡ್ದೆ. ಪ್ಲಾಸ್ಟಿಕ್ ಬಿನ್ಗೆ ಏನು 50-60 ರೂಪಾಯಿ ಇರುತ್ತೆ ಅಲ್ವಾ, ಕೊಡ್ತೀನಿ ನಾನೇ. ಎಲ್ಲ ಮಾಂಕಾಳಿ, ಎಷ್ಟು ಕೊಬ್ಬಿದ್ಯಾ ನಿನಗೆ? ಈ ಶ್ರುತಿ, ಇದೇನ್ ಮಾಡ್ದೆ ನೀನು? ನಾನೇನ್ ಮಾಡಿದೆ? ಬಿನ್ಗಿಗೆ ಕೊಬ್ಬು ಜಾಸ್ತಿ ಆಗಿದೆ, ಸೊಂಟ ಕೂರ್ಲಿಲ್ಲ ಅದು. ನಿನ್ಗೆ ನಿನ್ ಸೊಂಟದ ಮೇಲೆ ಕೂರ್ಬೇಕಾ? ಅಯ್ಯೋ, ಹೊಡ್ದಾಕ್ಬಿಟ್ಟಿರಮ್ಮ. ಶ್ರುತಿ, ನೀನೋಗ ಆರಾಮಾಗಿ ರೆಸ್ಟ್ ಮಾಡು. ನೀನೇ ನೀರ್ ತರೋದ್ ಬೇಡ, ನಾವ್ ತಗೊಂಡ್ ಬರ್ತೀವಿ. ನೀನ್ ಕೊಟ್ಟೇನೆ? ಅಯ್ಯೋ ಅಲ್ಲಿ ಇಲ್ಲ, ಬನ್ನಿ. ಅವ ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಬಾಯ್ರಿ ತಗೊಂಡೋಗು. ನಾಚಿಕೆ ಆಗಿಲ್ವೇನೋ ನಿನ್ಗೆ? ಒಂದ್ ದಿನ್ಗೆ ನೀರ್ ಅಮ್ಮೆ ಅಮ್ಮೆ ಅಂತ ಎತ್ಕೊಂಡ್ ಬರಲ್ಲ. ಒಳ್ಳೆ ಇದನ್ನು ಮುರ್ದಾಕ್ಬಿಡ್ಬೇಡ. ಒಬ್ಳು ಮುರ್ದಾಕಿರೋದೇ ಸಾಕಿಲಿ. ಇದೇನಮ್ಮ ಹೊಡ್ದಾಕಿರೋದು? ಆ ಹುಳಿ ಶೀತ ಇದ್ದಾಳಲ್ಲ ಅವಳು. ಉಳ್ಳಿ ಅಂದ್ರೆ ಗೊತ್ತಾಗವ ನನ್ಗೆ. ಶ್ರುತಿ ಅಂತ ಹೆಸರು ಬೇರೆ ಹೇಳ್ಬೇಕಾ? ಎತ್ಕೊಂಡ್ ನಡಿಯೋ, ಎತ್ಕೊಂಡ್ ನಡಿ. ಬಾರಮ್ಮ, ನೀನು ಸ್ವಲ್ಪ ಕೈ ಹಾಕು. ಸ್ವರ್ಣ ಹಿಡ್ಕೊಳ್ಳಿ. ನೀನ್ ಅರ್ಜೆಂಟ್ ಅಂತಲ್ಲ ಸೂರ್ಯ, ನಿನ್ ಮಾತ್ರ ತೆಗ್ದಾಕಿ ಏರಿದ್ರೆ ಬದುಕಾಗತ್ತ, ಅದಕ್ಕೆ ಬಂದೆ. ಏನಣ್ಣ ನೀವು? ನಾನೇನ್ ರೌಡಿನಾ? ನೀವು ಹೆಂಗಸ್ರ ಮುಂದೆ ಏನಾರು ಹೇಳ್ಬಿಟ್ಟು ಚಪಾತಿ ತರ್ಸ್ಕೊಂಡ್ ಮಾಡ್ಬಿಡ್ತೀರಾ? ಕಾಯಿಲ್ ಹೋಗಿದೆ, ತರ್ಬೇಕಿದನ್ನ. ಕಾಯಿಲೆ ಬಿಡಿದಂತೆ ತರ್ಲಾಣ? ಯಾಕೆ ದೇವ್ರು, ನಾನಿಲ್ವಾ? ನಾನ್ ತರ್ತೀನಿ. ಬೇಗ ತರ್ಬೇಕಣ. ಅಪ್ಪ ವಾಕಿಂಗ್ ಮುಗಿಸ್ಕೊಂಡ್ ಬರ್ತಾರೆ, ಅವ್ರು ತಣ್ಣೀರಲ್ಲ ಸ್ನಾನ ಮಾಡಬಾರ್ದು. ಆಯ್ತಪ್ಪ ಆಯ್ತು. ಅಯ್ಯೋ, ಇನ್ನೂ ರೆಡಿ ಆಗಿಲ್ವಾ? ನಾನು ಅರ್ಧ ಗಂಟೆ ಮೇಡಮ್ ಆಗೋಯ್ತದೆ. ಇನ್ನೂ ಅರ್ಧ ಗಂಟೆನಾ? ಅದೇನ್ ಕತೆನೋ ಏನೋ. ಸ್ವಲ್ಪ ಬೇಗ ಮಾಡಪ್ಪ, ಸ್ನಾನ ಮಾಡ್ಬೇಕು, ಕೆಲ್ಸಕ್ ಹೋಗ್ಬೇಕು ಎಲ್ರು. ನನ್ ಮಗ ಶೋರೂಮ್ ತೆಗಿಯೋದ್ ಬೇಡವಾ? ಇಷ್ಟ್ ಲೇಟ್ ಮಾಡಿದ್ರೆ ಹೆಂಗೆ? ಅವ್ನ್ ಬಿಸ್ನೆಸ್ ಹಾಳಾಗೋಗುತ್ತೆ. ಸೂರ್ಯ, ಟ್ರೈನ್ ಸ್ವಿಚ್ ಆಫ್ ಮಾಡಿದೀನಿ, ಗೊತ್ತಿಲ್ಲದೆ ಆನ್ ಮಾಡ್ಬಿಟ್ಟಿರ. ಆಮೇಲೆ ಬಂದ್ ಮೋಟರ್ ಗಿಟ್ಟು ಮುಟ್ಲಿಟ್ಬಿಟ್ಟಿರ. ಓ ಸರಿ ಸರಿ ಆಯ್ತು. ಅದೇನ್ ತರ್ಬೇಕು ಬೇಗ ಹೋಗಿ ತಗೊಂಬ ದೇವ್ರು. ಕಾಯಿಲಿಲ್ಲ ಅಂತಂದ್ರೆ ನಮ್ ಕೈ ಕಾಲ ಆಡಲ್ಲ ಇಲ್ಲಿ. ಬಾರಿ ನೀರ್ ಸಾಕ, ಹೋಗಿ ನೋಡೋಣ ಬಾ. ಅಲ್ಲ, ಏನಾಗೋಗಿದೆ ನಮ್ಮ ಮನೆಗೆ ಅಂತ. ಕರೆಂಟ್ ಇಲ್ಲ, ನೀರಿಲ್ಲ ಅನ್ಕೊಂಡು ಹಿಂಗಾದ್ರೆ ಶೋರೂಮ್ಗೆ ಟೈಮ್ ಸರಿಯಾಗಿ ಹೋಗೋದು ಯಾವಾಗ? ಈ ಸ್ವಿಚ್ ಆಫ್ ಆಗೋಗಿದೆ. ಚಾನ್ ನೋಡಿದ ಗೊತ್ತಿದ್ದನ. ಸೂರ್ಯ ನೋಡ್ದ ಇವನ್ನ? ನಾನು ಟೈಮ್ ಸರಿಯಾಗಿ ಶೋರೂಮ್ ಹೋಗ್ಬಾರ್ದು, ನಾನು ಬಿಸ್ನೆಸ್ ಮಾಡಬಾರ್ದು, ಲಾಸ್ ಆಗೋಗ್ಲಿಂದ ಮಾಡಿರೋ ಪ್ಲಾನು ನನಗ್ ಗೊತ್ತಾಗಲ್ವಾ? ಮಾಡ್ತೀನಿ ತಡಿ. ಅಬ್ಬಾ, ಸದ್ಯ ಕರೆಂಟ್ ಬಂತು. ಅಯ್ಯೋ, ಅಷ್ಟು ಫೋನ್ ಚಾರ್ಜ್ ಹಾಕ್ಬೇಕಪ್ಪ. ಶಾಂತಿ, ಶಾಂತಿ, ಏನೇ ಶಾಂತಿ ನೀನು ಇನ್ನೂ ನನ್ನ ಕ್ಷಮಿಸಿದ್ಮೇಲೆ 30 ವರ್ಷದ ಫ್ರೆಂಡ್ಶಿಪ್ ಕಳೆ ಇನ್ನೂ ಅರ್ಥ ಮಾಡ್ಕೊಳ್ಳಲ್ವಲ್ಲೇ? ಶಾಂತಿ ಆಂಟಿ, ಚೆನ್ನಾಗಿದ್ದೀರಾ? ಇದೇನಂಟಿ ಇದು? ನನ್ ಕೇಳಕ್ ಮುಂಚೆನೆ ಓಹೋ ಅಂತ ಇದ್ದೀರಾ ಆಂಟಿ? ಏನೆಲ್ಲರೂ ಡಿಸೈನ್ ಆಗಿ ಡ್ಯಾನ್ಸ್ ಶಾಕ್ ಹೊಡಿತಾ ಇದೆ. ಏನ್ ಮಾಡಿ
ನಾನೀಗಿರೋ ತೋರಿಸ್ಬೇಕು. ಏನ್ ಮಾಡಿ ಅದೇ ಈಗ ನಾನೇನಾದ್ರು ನಿಮ್ನ ಹೊಡಿಲಿಲ್ಲ ಅಂದ್ರೆ ಕರೆಂಟ್ ನಿಮ್ಮನ್ನ ಬಿಡಲ್ಲ. ಹೊಡಿಲ್ಲ ಅತ್ತೆ. ಅದೇ ನೀವ್ ಬೇಡ ಅಂದ್ರೆ ಕರೆಂಟ್ ನಿಮ್ಮನ್ ಬಿಡಲ್ಲ. ಅತ್ತೆ ಒಂದೇ ಒಂದ್ಸಲ ಪರ್ಮಿಷನ್ ಕೊಡಿ ಅತ್ತೆ. ಅಯ್ಯೋ ನೀವು ನೋಡಿದ್ರೆ ಬೇಡ ಅಂತೀರಾ, ಕಸ್ತೂರಿ ಅಂತ ನೋಡಿದ್ರೆ ಹೊಡೀರಿ ಅಂತಿದ್ದಾರೆ. ನಾನ್ ಏನ್ ಮಾಡ್ಲಿ ಅತ್ತೆ ಈಗ? ಅತ್ತೆ ನಿಮ್ಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ? ನೀವು ಅನ್ನೋರ್ಗು ನಾನ್ ನಿಮ್ಮನ್ನ ಹೊಡೆಯಲ್ಲ ಅತ್ತೆ. ಅಯ್ಯೋ ಅತ್ತೆ ನೀವು ಬೇಡ ಅಂತಿಲ್ಲ, ಕರೆಂಟ್ ಇಟ್ಕೊಂಡಿರೋದಕ್ಕೆ ನೀವ್ ಈ ರೀತಿ ಆಡ್ತಿರೋದು. ದೇವ್ರೆ ನನ್ನ ಕ್ಷಮಿಸ್ಬಿಡಪ್ಪ. ಸಾರಿ ಅತ್ತೆ. ಮೀನಾ ಏನೇ ಇದು ಒಣಗಿ ಹೋಗುವಂತ ಲಟ್ಟಣಿಗೆ ಮೀನ್ ಹಾಕ್ಬಿಟ್ಟಿದ್ಯಾ? ಎಲ್ರಿಗೂ ವಾಂಚ್ವಾನ್ ಬಿಸಾಕ್ಬಿಟ್ಟಿದ್ಯಾನೆ. ಅಯ್ಯೋ ಇಲ್ಲ ರೀ, ಅತ್ತೆಗೆ ಕರೆಂಟ್ ಹಿಡ್ಕೊಂಡಿತ್ತು, ಅದ್ರಿಂದ ಎಲ್ರಿಗೂ ಹಿಡ್ಕೊಂತು, ಅದಕ್ಕೆ ಇದ್ರೊಳಗೆ ಹೊಡೆದ್ಬಿಟ್ಟೆ ಅತ್ತೆಗೆ. ನಿನಗೆ ಒಂದ್ ನೆಪ ಬೇಕಿತ್ತು ಕಣೆ. ಅತ್ತೆಗೊಂದ್ ಕಾಲ ಕತ್ತೆಗೊಂದ್ ಕಾಲ ಅಂತಾರಲ್ಲ, ಆತರ ಈಗ ನಿನಗ್ ಕಾಲ ಬಂತು, ಸಿಕ್ಕಿದೆ ಚಾನ್ಸ್ ಅಂತ ಹೊಡೆದಾಕ್ಬಿಟ್ಟಿಯಲ್ಲೇ. ಅದೇ ಎಷ್ಟ್ ದಿನದಿಂದ ನನ್ ಮೇಲೆ ಕೋಪ ಇಟ್ಕೊಂಡಿದೆಯೋ ಏನೋ. ಇವಳು ನಿಜವಾಗ್ಲೂ ನಿಮ್ ಮೇಲೆ ಕೋಪ ಏನಾದ್ರು ಇದ್ದಿದ್ರೆ ಸುಮ್ನೆ ನೋಡ್ಕೊಂಡು ಹಂಗೆ ನಿಂತ್ಕೊಂಡ್ಬಿಟ್ಟಿರೋಳು. ಹೊಡಿತಾನೆ ಇರ್ಲಿಲ್ಲ. ಅವಾಗ ಏಕದಮ್ ಎಲ್ರು ಬಾಲ್ಕನಿ ಟಿಕೆಟ್ ತಗೊಂಡ್ಬಿಡ್ತಾ ಇದ್ರಿ. ಕಾಪಾಡಿದಾಳೆ ಅನ್ನೋ ಅನುಕಂಪನೂ ಇಲ್ಲ ನಿಮ್ಗಳಿಗೆ. ಅಲ್ಲ ಅಲ್ಲಿ ಮೇನ್ ಸ್ವಿಚ್ ಆಫ್ ಹೋಗಿತ್ತಲ್ಲ, ಆನ್ ಮಾಡಿದ್ದು ಮಹಾನುಭಾವ ಯಾರು? ನಾನೇ ಕಣ. ಅಲ್ಲಿ ಮೋಟರ್ ಕೆಟ್ಟೋಗಿದೆ, ಈ ಮೇನ್ ಸ್ವಿಚ್ ಆನ್ ಮಾಡ್ಬಿಡಿ ಅಂತ ಕೇಳಿದ್ರಲ್ಲ, ಅಷ್ಟು ದಾನ ಕೊಡುವ ನಿಮಗೆ. ನನಗೇನ ಗೊತ್ತಿತ್ತಲೆ ಪಾಪ. ಅಮ್ಮ ಶೆಕೆಲ್ ಕೂತಿದ್ರ, ಅವ್ರ ಮದ್ವೆ ಶೆಕೆ ಇದ್ರೆ ಆಗಲ್ಲ, ಫ್ಯಾನ್ ಆನ್ ಮಾಡಿ ಅಂತ ಪಡ್ಕೋತಿರ್ತಾರೆ. ಅದಕ್ಕೆ ಹೋಗಿ ಮೇಲ್ ಸ್ವಿಚ್ ಆನ್ ಮಾಡ್ಬಿಟ್ಟೆ. ಎಲ್ರಿಗೂ ಬಿಟ್ಬಿಟ್ಟಿದ್ಯಲ್ಲ ಪುಣ್ಯಾತ್ಮ. ಅಯ್ಯೋ ಇವಳ ಮುಟ್ಟಿ ನನಗೂ ಕರೆಂಟ್ ಪಾಸ್ ಆಗೋಯ್ತು. ಅಯ್ಯೋ ನಿಂಗೂ ನಿಲ್ಸಿ ನನಗೂ ಅದೇ ಗತಿ ಆಯ್ತು. ನೀನು ನನ್ನ ಬಾ ಬಾ ಅಂತ ಕರೀತಿದೀಯ ಅಂತ ಬಂದು ನಾನು ನಿನ್ನ ಮುಟ್ಬಿಟ್ಟೆ. ನನಗೂ ಇದೇ ಗತಿ ಆಗೋಯ್ತು. ಇಲ್ಲ ಅಂದಿದ್ರೆ ನನಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಅಂತ ಹೋಗಿ ರೂಮಲ್ಲಿ ಸೆಟ್ಲ್ ಆಗ್ಬಿಡ್ತಿದ್ದೆ. ಅಷ್ಟೇ ರೀ, ನಿಮಗೆ ಯಾರ್ ಸುತ್ರೆ ಏನಂತೆ, ನೀವ್ ಚೆನ್ನಾಗಿರ್ಬೇಕಷ್ಟೇ. ಸೆಲ್ಫಿಶ್ ಕಂಡ್ರಿ ನೀವು. ಮನೋಜ ಏನ್ ಮನುಷ್ಯನ ನಿಮ್ಗೆ? ಎಲ್ಲಾರ್ಗು ಅಪಾಯ ಮಾಡಿದ್ದು ಅಲ್ದೆ ಸಾರಿನು ಕೇಳ್ದೆ, ಅಬ್ಬ ಸದ್ಯ ನಾನ್ ಬದುಕ್ಬಿಡ್ತಾ ಇದ್ದೆ ಅಂತ ನೋಡು. ಆಯ್ತಲ್ಲ ಇವಳು ಪುಣ್ಯ ನಿಮ್ ಎಲ್ರಿಗೂ ಕಾಪಾಡ್ಬಿಟ್ಟಿದೆ. ಬಾಮ್ಮ ಮೀನಾ, ನಾನು ಯಾವ್ದಾದ್ರು ತಿಂಡಿ ಮಾಡ್ಕೊಡು, ಗೊತ್ತಾಯ್ತು ನೋಡ್ಬೇಕು ನಾನು. ಶಾಂತಿ ಮಾತಾಡ್ಬೇಡ ನೀನು. ಮನೆಗ್ ಬರಕ್ ಹೇಳಿದ್ದೆ, ಚಾರ್ ಬರಕ್ ಹೇಳಿದ್ದೆ. ಯಾಕೆ ನಾನ್ ಮನೆಗ್ ಬರ್ಬಾರ್ದ? ಇಲ್ಲಿ ನಾನು ಸುಳ್ಳು ಹೇಳಿದ್ದೀನಿ ಕಡೆ, ಅದನ್ನ ಇನ್ನಾದ್ರೂ ಕಾಪಾಡ್ಕೋಬೇಕಲ್ಲ. ನೀನ್ ಇಲ್ಲಿ ಬಂದು ಏನಾದ್ರು ಹೇಳಿದ್ರೆ ಎಲ್ಲ ತಾಕಂಬಾಕ ಆಗೋಗುತ್ತೆ. ಗೊತ್ತೇ ಆಗಲ್ಲ ನಿನಗೇನು. ನೋಡ್ಬಿಟ್ಟೆ ಏನು ಬೇಕು ಓದು. ಅಯ್ಯೋ ಓಡಕ್ಕಿಚ್ಚು ಓಡನೆ ಅಮ್ಮ ಅಮ್ಮ. ಅಯ್ಯೋ ನಿಂದೇನು ಈಗ? ನೆನ್ನೆ ಫ್ಯಾನ್ ಬೀಳ್ತಾ ಇತ್ತು, ಇವತ್ತು ನೋಡಿದ್ರೆ ಶಾಕ್ ಹೊಡಿತು. ನನಗೇನು ಇದೆಲ್ಲ ಆ 3 ಮೊಟ್ಟೆಯ ಪ್ರಭಾವ ಅನಿಸ್ತಾ ಇದೆ. ಅತ್ತೆ ಒಪ್ಕೊಳ್ಳಿ ಅತ್ತೆ, ಪೂಜೆ ಮಾಡ್ಬಿಡಿ, ಒಂದಿನ ತಾನೇ. ಅಯ್ಯೋ ಇದೇ ಖುಷಿನಿಂದ ಇನ್ನು ನನ್ನ ಏನೇನು ಅನುಭವಿಸ್ಬೇಕು ಏನೋ. ಆಯ್ತು ಬಿಡಮ್ಮ, ಆಡ್ತೀನಿ, ಏನ್ ಮಾಡಕ್ಕಾಗತ್ತೆ. ರೋಹಿಣಿ ಅಮ್ಮ ಒಪ್ಕೊಂಡ್ಬಿಟ್ರು. ಕೇಳಿಸ್ತು. ನಡೀರಿ ಮನೋಜ್, ಶಾಪ್ ಹೋಗ್ಬೇಕು, ಲೇಟ್ ಆಗುತ್ತೆ. ಅಮ್ಮ ಹುಷಾರು, ಮತ್ತೆ ಕರೆಂಟ್ ಓಡಿಸ್ಕೊಂಡ್ಬಿಟ್ಟಿಯ, ಕಾಗೆ ತರ ಆಗ್ಬಿಡ್ತೀಯ, ಬಂದ್ಬಿಡು. ಸತ್ಯ
ನಾನ್ ಮಡಕೆ ಇಟ್ಕೊಂಡು ದೇವಸ್ಥಾನ ಸುತ್ಬೇಕಷ್ಟೇ. ಇವನ್ ತರ ಏನಾದ್ರು ಬೇವಿನ ಸೊಪ್ಪು ಅಯ್ಯಯ್ಯೋ ಅಬ್ಬಬ್ಬ ಇನ್ನು ಏನೇನು ಅನುಭವಿಸ್ಬೇಕು ಇವ್ರನ್ನ ಹೆತ್ತಿದಕ್ಕೆ ಆಗಲ್ಲಪ್ಪ. ಹಲೋ, ಯಾರು? ನಾನು ಕಲ್ಯಾಣ ಮಂಟಪದಿಂದ ಮಾತಾಡ್ತಾ ಇದ್ದೀನಿ. ಯಾವ್ದಾನ ಡೆಕೋರೇಷನ್ ಆರ್ಡರ್ ಇದ್ರೆ ಹೇಳಿ ಅಂತ ನೀವು ಹೇಳಿದ್ರಲ್ವಾ? ಹೌದು ಸರ್, ಹೇಳಿದೆ. ಹೇಳಿ, ಯಾವ್ದಾದ್ರು ಆರ್ಡರ್ ಇದೆಯಾ? ಹೌದಮ್ಮ, ಒಂದು ಆರ್ಡರ್ ಇತ್ತು. ನೀವು ತಕ್ಷಣ ಈಗ ಬರಕ್ಕಾಗುತ್ತಾ? ಸರ್, ಖಂಡಿತವಾಗ್ಲು ಈಗಲೇ ಬರ್ತೀನಿ ಸರ್. ಲೇಟ್ ಮಾಡಬಾರ್ದು. ನನ್ಗೆ ಇದ್ ಬಿಟ್ರೆ ಬೇರೆ ಇನ್ನೇನು ಕೆಲ್ಸ ಇಲ್ಲ ಸರ್. ನನ್ ಬಂದ್ ಕೇಳಿದಿಕ್ಕೆ ನನ್ ಮೇಲೆ ನಂಬಿಕೆ ಇಟ್ಟು ನೀವು ಫೋನ್ ಮಾಡಿದೀರಾ ಸರ್. ಇನ್ನ 15 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ ಸರ್. ಓಕೆ, ಸರಿನಮ್ಮ. ಬೇಗ ಹೋಗ್ಬೇಕು, ಬೇಗ ಹೋಗ್ಬಿಡ್ತೀನಿ ಸರ್. ಅಮ್ಮ ಮೀನಾ, ನೀನ್ ಕೇಳ್ದಂಗೆ ಒಂದು ಸಣ್ಣ ಡೆಕೋರೇಷನ್ಗೆ ಆರ್ಡರ್ ಸಿಕ್ಕಿದೆ. ಸ್ಟೇಜ್ ಡೆಕೋರೇಷನ್, ನೇಮ್ ಬೋರ್ಡ್ ಡೆಕೋರೇಷನ್ ಎಲ್ಲ ನೀನೇ ಮಾಡ್ಬೇಕು. ಯಾಕಂದ್ರೆ ಇದು ಸಣ್ಣ ಕಾರ್ಯಕ್ರಮ ಅಷ್ಟೇ. ಸರ್, ಇದು ನನ್ ಮೊದಲನೇ ಆರ್ಡರ್. ಸಣ್ಣ ಫಂಕ್ಷನ್ ಆದ್ರೂ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಡ್ತೀನಿ ಸರ್. ಚೆನ್ನಾಗಿ ಮಾಡಿ. ನೀವು ಕೆಲಸ ನೋಡಿ ನಾನು ನಿಮ್ಗೆ ಆರ್ಡರ್ ಕೊಡ್ತೀನಿ. ನೀವ್ ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ತೀನಿ ಸರ್. ಓಕೆನಮ್ಮ. 16,000 ಅಡ್ವಾನ್ಸ್ ಹೇಳಿದ್ದೆ, ತಗೊಳ್ಳಿ. 10,000 ಅಡ್ವಾನ್ಸ್ ತಗೊಳ್ಳಿ. ತುಂಬಾ ಥ್ಯಾಂಕ್ಸ್ ಸರ್. ನೋಡಿ, ನಮ್ಮ ಹುಡುಗರು ನಿಮ್ಮ ಹತ್ರ ಬರ್ತಾರೆ. ನಿಮ್ಗೆ ಏನ್ ಬೇಕೋ ಆ ಕೆಲಸ ಅವ್ರು ಹೇಳಿ ಅವರು ಸರಿ ಮಾಡ್ತಾರೆ. ಕೇಳಿದ ಆಫೀಸಲ್ಲಿ ಹೋಗಿ ಒಂದು ಸೈನ್ ಮಾಡ್ಬೇಕು. ಸರಿ ಸರ್, ನಾನು ಹಿಂಗ್ ಬರ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಸೆಕ್ಯೂರಿಟಿ 2 ಮೂಟೆ ಇದೆ, ಅದ್ನೊಳಗಡೆ ಹಾಕಿದ್ಮೇಲೆ ಡೋರ್ ನ ಕ್ಲೋಸ್ ಮಾಡು. ಹುಡುಗರು ಬರ್ತಾರೆ, ಬೆಳಗ್ಗೆ ಬೇಕಾ ಡೋರ್ ಓಪನ್ ಹಾಕ್ಬಾರ್ದು. ಅರ್ಥ ಆಯ್ತಾ? ಆಯ್ತು. ಓಕೆ. ಸರಿ ಅಕ್ಕ, ನಾನು ಹೇಳ್ದಂಗ್ ಮಾಡಿ. ಎಲ್ಲವೂ ನೀವೇ ಕೊಡ್ಬೇಕು. ಬ್ಯಾಲೆನ್ಸ್ ಅಮೌಂಟ್ ಏನಿದೆ ನಾನು ಆಮೇಲೆ ಕ್ಲಿಯರ್ ಮಾಡ್ತೀನಿ. ಸರಿನಕ್ಕ, ಹುಷಾರಕ್ಕ, ಬಾಯ್. ನಮ್ಮ ಮನೆಯವ್ರ ಫೋನ್ ಮಾಡ್ಬಿಡೋಣ, ಗಾಬರಿ ಆಗ್ತಾರೆ. ಅಯ್ಯೋ, ಇದೇನಿದ್ ಕನೆಕ್ಟ್ ಆಗ್ತಿಲ್ಲ. ಸಿಗ್ನಲ್ ಇಲ್ಲ ಈ ಏರಿಯಾದಲ್ಲಿ. ಅಯ್ಯೋ, ಇದೇನಿದು ಮೊಬೈಲ್ ಆಫ್ ಆಗೋಯ್ತು. ಬ್ಯಾಟ್ರಿ ಡೆಡ್. ಯಾರಿದ್ದೀರಾ ಇಲ್ಲಿ? ಯಾರಿದ್ದೀರಾ? ಚಾರ್ಜರ್ ಏನ್ ಮಾಡ್ಲೆ? ಮಾತಾಡಿರೋದು ಯಾರಾದ್ರೂ ಇದ್ದೀರಾ? ದಯವಿಟ್ಟು ಫೋನ್ ಓಪನ್ ಮಾಡಿ. ಯಾರಿದ್ದೀರಾ? ಮಾತಾಡಿರೋ ಕೇಳ್ತಿದ್ಯಾ? The number you are trying to call is currently not reachable. Please try again later. ಏನಯ್ಯ, ಯಾಕೆ ಇಷ್ಟು ಟೆನ್ಷನ್ ಆಗಿದೆಯಾ? ಏನ ಮನೇಲಿಲ್ಲ, ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಪ್ಪ. ಚಾರ್ಜಿಂಗ್ ಆಗೋಗಿರ್ಬೇಕು. ಬರ್ತಲ್ ಬಿಡು. ಹಂಗಲ್ಲಪ್ಪ, ಅವಳು ಇಂಥ ಜಾಗಕ್ಕೆ ಹೋಗ್ತೀನಿ ಅಂತ ಹೇಳ್ದೆ ನನಗೆ. ಅವಳು ಎಲ್ಲೂ ಹೋಗೋದಿಲ್ಲ. ಕಡೆ ಪಕ್ಷ ಹೋದ್ರೆ ನನಗ್ ಫೋನ್ ಮಾಡ್ಬಿಟ್ಟಾದ್ರೂ ಹೇಳ್ತಾಳೆ. ಅವ್ರ ತಾಯಿ ಮನೆಗೆ ಹೋಗಿರ್ಬೇಕು. ಒಂದ್ಸಲಿ ಫೋನ್ ಮಾಡಿ ವಿಚಾರಿಸು. ಅಪ್ಪ ಅವರೇ ಫೋನ್ ಮಾಡಿದ್ರು. ಸಿರಣಿ ಇರ್ಬೇಕು. ನೋಡು, ಮಾತಾಡು. ಹಲೋ, ಅಲ್ಲಿದ್ರೆ ಹೇಗಿದ್ದೀರಾ? ಚೆನ್ನಾಗಿದ್ದೀರತ್ತೆ? ಚೆನ್ನಾಗಿದ್ದೀನಿ. ಅಯ್ಯೋ, ಇದ್ಯಾಕಪ್ಪ ಯೋಚನೆ ಮಾಡಿ ಹೇಳ್ತಾ ಇದ್ದೀರಾ? ನಾನ್ ಚೆನ್ನಾಗಿದ್ದೀರಾ ಇರುವಂತ ಅವಾಗ ನಾನೇ ಯೋಚನೆ ಮಾಡಂಗ ಹೋಗುತ್ತೆ. ಅಳಿಯಂದ್ರೆ, ನಾನು ಮೀನನ್ ಕೇಳ್ಕೊಂಡ್ ಫೋನ್ ಮಾಡಿದ್ದು. ಅವಳ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಏನ್ ಮಾಡ್ತಿದ್ದಾಳ ಅವಳು? ಅದೇ ಅದು ಅವಳು ತಲೆನೋವು ಅಂತ ಮಲಗ್ಬಿಟ್ಟಿದ್ದಾಳೆ. ಅವಳು ಎದ್ಮೇಲೆ ಫೋನ್ ಮಾಡಿಸ್ತೀನಿ. ಸರಿನಪ್ಪ. ಅಣ್ಣ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಸರಿ ಅಳಿಯಂದ್ರೆ, ಅವಳ ಎದ್ಮೇಲೆ ಕಾಲ್ ಮಾಡಿಸಿ. ಸರಿ ಸರಿ ಸರಿ. ಏನಂತಯ್ಯ? ಇನ್ನೂ ಇಲ್ಲಪ್ಪ. ಈ ಬಿಡು, ನೀನ್ ಅವತ್ತು ಹೀಗೆ ಟೆನ್ಷನ್ ಆಗಿದ್ದೆ. ಸ್ವಲ್ಪ ತಡ ಆದ್ರೂ ಮನೆಗೆ ಬರ್ತಾರೆ ಬಿಡಯ್ಯ. ಈ ಸಲನು ಗಲಾಟೆ ಮಾಡಿ ಮನೆಯಿಂದ ಕಳ್ಸ್ಬಿಟ್ಯಾ? ಕಾಲ್ ಕೇರ್ಕೊಂಡ್ ಜಗಳಕ್ ಬರೋದಿಕ್ಕೆ ನಾನೇನು ಸಕ್ಕರೆ ಬೈದ ಶಾಂತಮ್ನವ್ರ? ನಾನು ಮೊದ್ಲೇ ಟೆನ್ಷನ್ ಹೇಳಿದೀನಿ. ಸುಮ್ನೆ ಇದ್ಬಿಡು ಸಕ್ಕರೆ.
ಲೇ ಏನ ನೀನು ಯಾವಾಗ ನೋಡಿದ್ರು ಅಮ್ಮನ ಮೇಲೆ ಜಗಳ ಮಾಡ್ತಾನೆ ಇರ್ತೀಯಪ್ಪ. ಡಾಕ್ಟರ್ ಹೇಳಿದಾರೆ ಕಣ, ಆವಾಗ ಅವಾಗ ನೀನ್ ಯಾರ ಜೊತೆ ಏನಾದ್ರು ಜಗಳ ಆಡ್ತಾನೆ ಇರು, ಅವಾಗ ತಿಂದಿದ್ದು ಚೆನ್ನಾಗ್ ಅರಗತ್ತೆ ಅಂತ. ಅವಾಗಲೇ ಮಗ ಐವಾನ. ಯಾಕ್ರಿ ಯಾಕೆ ಯಾವಾಗ್ಲೂ ಬೈಯೋದು? ಏಯ್ ಹೋಗಮ್ಮ, ಹೋಗ ಸುಮ್ನೆ. ಇಲ್ಲಾಂದ್ರೆ ಸುಮ್ನೆ ನಿಂತ್ಕೋ. ಲೇ ಏನ ನೀನು ಮುಚ್ಕೊಂಡ್ ಸೈಲೆಂಟ್ ಆಗಿ ಕೂತ್ರೆ ಸರಿ ಮನೋಜ. ನೀವಿಬ್ರು ಹೋಗಿ ರೆಸ್ಟ್ ಮಾಡ್ರಪ್ಪ. ಅವನ್ ಪತ್ನಿ ಕಾರತ್ನ ಕಾಣ್ತಿಲ್ವಂತೆ, ಅದಕ್ಕೆ ತಳ ಹಿಡ್ದಿರೋ ಪಾತ್ರೆ ತರ ಅಮಿಳ್ತಾ ಇದೆ. ಅವಳ ಮಾತು ನೀನ್ ತಲೆ ಕೆಡ್ಸ್ಕೊಳ್ ಬಿಟ್ಟಕ್ಕೆ. ಲೇ ಇಲ್ಲೇ ಇಲ್ಲ ಹೋಗಿರ್ತಾಳ ಕಣ, ಯಾಕ ಕೊರಗ್ತಿಯಲೇ? ಅವತ್ತು ಪೌಡ್ರು ಹಚ್ಚಿ ನಿನಗೆ ನಿನ್ನೆ ಬಿಟ್ಟು ಹೋಗ್ಬಿಟ್ಟಿದ್ದಲ್ಲಪ್ಪ, ಅವಾಗ ನೀನು ಕೊರಗದೆ ಕರಗ್ತಾ ಇದ್ಯಾ ಐವಾನ್. ಪಾಪ ಅಂತ ನಿನಗೆ ಎಷ್ಟು ಹೆಲ್ಪ್ ಮಾಡಿದೀನಿ ಈ ಅಮ್ಮನ ಹುಡ್ಕೋದಿಕ್ಕೆ. ಅಂದ್ರೆ ಏನಿವಾಗ ಈ ಬಿಸ್ನೆಸ್ ಮೇನು ಮೀನಿನ ಹುಡುಕಕ್ಕೆ ನಿನ್ ಜೊತೆ ಬರ್ಬೇಕು. ಹೋಗಲೇ ಹೋಗ ಸರ್ಚಿಂಗ್ ಆಫೀಸರ್. ಏನ್ ಇವಳು ಬಂದು ಹುಡ್ಕೊಟ್ಟಿಲ್ಲ ಅಂದ್ರೆ ನನ್ ಮೀನ ಸಿಗೋದೇ ಇಲ್ಲ. ನೀನ ಸಿಗಲ್ವಾ? ಅಂದ್ರೆ ಅವ್ರ ಮನೇಲಿ ಇಲ್ವಾ? ಇಲ್ಲ ಮೈಕಮ್ಮ, ಅವಾಗ್ಲಿಂದ ಅವಳು ಫೋನ್ ಮಾಡ್ತಾ ಇದೀನಿ, ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರ್ತದೆ. ನಾನು ಹೊರಗೆಲ್ಲಾದ್ರೂ ಹೋಗಿ ಅವಳು ಎಲ್ಲಿದ್ದಾಳೋ ನೋಡ್ಕೊಂಡು ಹುಡ್ಕೊಂಡ್ ಬರ್ತೀನಿ. ಎಲ್ಲಿಂದ ಹುಡುಕ್ತಿಯಪ್ಪ ಅವಳ? ಅಪ್ಪ ಹೂ ಕಟ್ಟೋರು ಒಂದಿಬ್ರು ಗೊತ್ತಿದಾರಪ್ಪ, ಅವ್ರ ಹತ್ರ ವಿಚಾರಿಸ್ಕೊಂಡ್ ಬರ್ತೀನಿ. ಅಪ್ಪ ನಾನು ಇಲ್ಲೆಲ್ಲಾದ್ರೂ ಹೋಗಿ ಹುಡುಕ್ತೀನಿ. ನಾನು ಬರ್ತೀನಿ ರವಿ. ಸರಿ ಬಾ. ನಿಮ್ಮಿಬ್ರಿಗೇನೋ ಬಂದು ಹೋಗಿರೋದು? ಸುಮ್ನೆ ಇರಿ, ಅವ್ನು ಹುಡ್ಕೊಂಡ್ ಬರ್ತಾನೆ. ಡೋಂಟ್ ಲಿಸನ್ ಟು ಹರ್ ರವಿ, ಅವ್ರಿಗೆ ಸೀರಿಯಸ್ನೆಸ್ ಇಲ್ಲ. ನೀನ್ ಬಾ. ಸಕ್ಕರೆ ಬದಲು ಕಹಿ ಅಂತ ಇಟ್ಕೋಬೇಕಿತ್ತು. ಅಲ್ಲಪ್ಪ ಗೊತ್ತಾಯ್ತಾ ಏನಾದ್ರು ವಿಷಯ ಮೀನಿನ ಬಗ್ಗೆ? ಇಲ್ಲಪ್ಪ,